ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆ ಕಾಣ್ತಾ ಇದೆ. ಇದರಿಂದ ಜನರು ಕಂಗಾಲಾಗಿದ್ರೆ, ಮತ್ತೊಂದು ಕಡೆ ಜಾನುವಾರುಗಳು ಹೈರಾಣಾಗ್ತಾ ಇರುವಂತದ್ದು. ಇನ್ನು ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ಜಾತ್ರಾ ಮಹೋತ್ಸವ ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ದನಗಳ ಜಾತ್ರೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇದೀಗ ಜಾನುವಾರುಗಳ ಮಾಲೀಕರು ತಮ್ಮ ತಮ್ಮ ಜಾನುವಾರುಗಳಿಗೆ ಕೂಲರ್ಗಳು ಮತ್ತೆ ಫ್ಯಾನ್ಗಳ ಮೊರೆ ಹೋಗಿರುವಂತದ್ದು. ಸದ್ಯ ನಾನೀಗ ಆ ಒಂದು ದನಗಳ ಜಾತ್ರೆ ನಡೀತಾ ಇರುವಂತಹ ಸ್ಥಳದಲ್ಲೇ ಇದ್ದೇನೆ. ದೃಶ್ಯಗಳಲ್ಲಿ ನೋಡಬಹುದು, ಈಗಾಗಲೇ ನೂರಾರು ಎತ್ತುಗಳು, ಮೇಕೆಗಳು ಸೇರಿದಂತೆ ವಿವಿಧ ಜಾನುವಾರುಗಳು ಪ್ರದರ್ಶನಕ್ಕೆ ಬಂದಿರುವಂತದ್ದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ. ಒಂದು ಕಡೆ ಜನರು ಕೂಡ ಈ ಒಂದು ಬಿಸಿಲಿನ ತಾಪಮಾನಕ್ಕೆ ಕಂಗಾಲಾಗಿದ್ದಾರೆ. ಸುಮಾರು ಮಂಡ್ಯದಲ್ಲಿ 38 ಸೆಲ್ಸಿಯಸ್ ಡಿಗ್ರಿ ಒಂದು ಬಿಸಿಲಿನ ತಾಪಮಾನವೂ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ಜನರು ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಈ ಒಂದು ದನಗಳ ಜಾತ್ರೆಗೆ ಬಂದಿರುವಂತಹ ಏನು ದನಗಳು, ಎತ್ತುಗಳಾಗಿರ್ಬೋದು, ಮೇಕೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಇದೀಗ ಬಿಸಿಲಿನ ತಾಪಮಾನವು ಕೂಡ ತಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಆ ಒಂದು ಜಾನುವಾರುಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಆ ಒಂದು ಜಾನುವಾರುಗಳ ಮಾಲೀಕರು ಕೂಲರ್ಗಳು ಮತ್ತೆ ಫ್ಯಾನ್ಗಳ ಮೊರೆ ಹೋಗಿರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈಗಾಗಲೇ ಕೂಲರ್ ಅನ್ನ ಅಂದ್ರೆ ಏನು ಬಿಸಿಲು ಬೆಳಿಗ್ಗೆಯಿಂದಲೇ ಕೂಡ ಪ್ರಾರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಜೆವರೆಗೂ ಕೂಡ ಈ ಒಂದು ಜಾತ್ರೆಯಲ್ಲಿ ಈ ಒಂದು ಎತ್ತುಗಳು ಕೂಡ ಇರುವಂತದ್ದು. ಅಂದ್ರೆ ಸುಮಾರು 3-4 ದಿನಗಳ ನಡೀತಾ ಇರುವಂತಹ ಈ ಒಂದು ಜಾತ್ರೆಯಲ್ಲಿ ಆ ಒಂದು ಜಾನುವಾರುಗಳಿಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ವ್ಯತ್ಯಯ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಏನು ಎತ್ತುಗಳ ಮಾಲೀಕರು ಕೂಡ ಮಾಡಿರುವಂತದ್ದು. ಸದ್ಯ ನಮ್ ಜೊತೆ ಎತ್ತುಗಳ ಮಾಲೀಕರು ಕೂಡ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಒಂದ್ ಕಡೆ ಬಿಸಿಲಿನ ತಾಪಮಾನ ಜೋರಾಗ್ತಾ ಇದೆ, ಒಂದ್ ಕಡೆ ಜನರು ಕೂಡ ಜನರಾದ್ರೆ ಹೇಳ್ಕೊಳ್ತಾರೆ, ಆದ್ರೆ ಜಾನುವಾರುಗಳು ಆ ಒಂದು ಬಿಸಿಲಿನ ತಾಪಮಾನ ಹೇಳ್ಕೊಳಕ್ ಆಗಲ್ಲ. ನೀವು ಕೂಲರ್ ಮೊರೆ ಹೋಗಿದ್ದೀರಾ, ಏನ್ ಕಾರಣ? ಸರ್ ಅದೇ ಈಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೂಲರ್ ಹಾಕಿದ್ವಿ. ಈಗ ನಮಗೂ ಹೆಂಗ್ ಸೆಕೆ ಆಗುತ್ತೆ ಆ ರೀತಿ ಸೆಕೆ ಆಗ್ಬಾರ್ದು ಪ್ರಾಣಿಗಳಿಗೆ ಅಂತ ಹೇಳಿ ಕೂಲರ್ ಹಾಕಿದ್ವಿ. ಮನೇಲಾದ್ರೆ ಫ್ಯಾನ್ ಇರ್ತದೆ, ಈಗ ಇಲ್ಲಿ ಫ್ಯಾನ್ ಹಾಕಕ್ ಆಗಲ್ಲ, ಆ ಉದ್ದೇಶಕ್ಕೆ ಕೂಲರ್ ಹಾಕಿದ್ವಿ. ಸರ್, ನೀವು ಹಲವಾರು ಜಾತ್ರೆಗಳಲ್ಲಿ ಭಾಗವಹಿಸಿರ್ತೀರ, ಅಂದ್ರೆ ಈ ರೀತಿ ಬಿಸಿಲು ಯಾವಾಗ್ಲೂ ಕೂಡ ಇರ್ಲಿಲ್ಲ, ಅಂದ್ರೆ ಇಲ್ಲೇ ಹಾಕೊಂಡಿರೋದು ಎಲ್ಲಾ ಜಾತ್ರೆಗಳು ಹೋಗ್ತಿರಲ್ಲ, ಅಲ್ಲೂ ಕೂಡ ಇದೆ? ಎಲ್ಲಾ ರೈತರು ಆಲ್ಮೋಸ್ಟ್ ಅಲ್ಲಿ ಹಾಕಿದ್ದಾರೆ. ಯಾಕಂದ್ರೆ ಎಲ್ಲಾ ಸಾಕೋರು ಅದೇ ರೀತಿ ಸಾಕೋದು. ಇಲ್ಲಿ ಒಬ್ರು ನಾವು ಮಾತ್ರ ಅಂತಲ್ಲ, ಎಲ್ಲಾ ರೈತರುಗಳು ಅದೇ ರೀತಿ ಸಾಕೋದು. ಎಲ್ಲಾರು ಮನೆ ಮಕ್ಳ ತರನೇ ನೋಡ್ಕೊಂತಾರೆ. ಈಗ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲ ಕೂಲರ್ ಆಗ್ತಾ ಇದೆ. ಅಂದ್ರೆ ಬೇರೆ ಜಾತ್ರೆಗಳಲ್ಲಿ ಒಂದಷ್ಟು ಈ ಮಟ್ಟಿಗೆ ಬಿಸಿಲು ಇರಲ್ಲ, ಇಲ್ಲಿ ಈ ವರ್ಷ ಜಾಸ್ತಿ ಆಗಿದೆ ಅಂತ. ಹ್ಞೂ ಸರ್, ಈ ಸರಿ ಸಕ್ಕ ಜಾಸ್ತಿ ಇದೆ. ಬೇರೆ ಕಡೆ ಎಲ್ಲ ಜಾಸ್ತಿ ಇಷ್ಟಿರ್ಲಿಲ್ಲ, ಈಗ ಜಾಸ್ತಿ ಇರೋದ್ರಿಂದ ನಾವು ತಂದು ಹಾಕಿದ್ವಿ. ಸರ್, ಈಗ ಏನಾದ್ರು ಕೂಲರ್ ಇವೆಲ್ಲಾನು ಬಳಸ್ತಾ ಹೋದ್ರೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಸರ್ ಆ ಒಂದು ಎತ್ತುಗಳಿಗೆ, ಆರೋಗ್ಯಕ್ಕೆ? ಏನಿಲ್ಲ ಸರ್, ಪರಿಣಾಮ ಅಂದ್ರೆ ಸ್ವಲ್ಪ ತಂಪಗಿರುತ್ತೆ ಅಂತ ಹೇಳಿ ಇದ್ ಮಾಡ್ತಾ ಇರೋದೇ ಹೊರತು ಅದೇನ್ ಪರಿಣಾಮ ಏನ್ ಬೀರಲ್ಲ ಸರ್. ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ತದೆ, ಇನ್ನೂ ಸೆಕೆ ಆಗಲ್ಲ ಅಂತ ಹೇಳಿ ಇದ್ ಮಾಡ್ತಾರೆ. ಅದೇ ಬಿಸಿಲಾಗಿದ್ರು ಜಾಸ್ತಿ ತೊಂದರೆ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ಆಗ್ತಾ ಇರೋದು ಅಷ್ಟೇ. ಸರ್, ನೀವೇನ್ ಹೇಳ್ತೀರಾ ಸರ್? ಎಲ್ಲ ನಿಮ್ಮ ಮೇಕೆಗೂ ಕೂಡ ಟಗರಿಗೆ ಕೂಲರ್ ಹಾಕಿದ್ರ? ನಮ್ ಟಗರಿಗೂ ಹಾಕಿದೀವಿ. ಅವು ಚೆನ್ನಾಗಿರ್ಬೇಕು, ದನಗಳು ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಅವಿಂದನ ನಾವು ಅವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಅಂದ್ರೆ ದಿನೇ ದಿನೇ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಐತೆ ಬಿಸಿಲು. ನಾವೇ ಹೆಂಗ್ ಉಸಿರು ಹೊಡಿತೀವಿ ಹಂಗೆ ಅವು ಹೊಡಿತವೆ ಉಸಿರು. ಅದಕ್ಕೆ ನಾವು ಕೂಲರ್ ಹಾಕಿಸ್ತೀವಿ. ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಯಾರೇ ತೊಂದರೆ ಇಲ್ಲ. ಕೂಲ್ ಆಯ್ತವೆ ಅಂತ. ಕೂಲ್ ಆಯ್ತವೆ, ಟಗರುಗಳು ಕೂಲ್ ಆಯ್ತವೆ, ದನಗಳು ಕೂಲ್ ಆಯ್ತವೆ, ಹಸಗಳು ಕೂಲ್ ಆಯ್ತವೆ, ಎಲ್ಲ ಕೂಲ್ ಆಯ್ತವೆ. ತಂಪಿರ್ತಾವ ಅವು ತಣ್ಣಗೆ. ಜಾಸ್ತಿ ಇದೆಯಾ ಈ ವರ್ಷ ಬಿಸಿಲು? ಈ ವರ್ಷ ಜಾಸ್ತಿ ಆಯ್ತಾ ಬಿಸಿಲು. ಇದಿಷ್ಟು ಜಾನುವಾರುಗಳ ಮಾಲೀಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ, ಆ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಿದಿರಿ. ಕೂಲರ್ ಅನ್ನ ಹಾಕಿದೀವಿ, ಅವು ಕೂಡ ತಂಪಾಗಿರ್ಲಿ ಎಂಬ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಿದ್ದೇವೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮದ್ದೂರು.